ಅವಳಿಗಾಗಿ ಕಾದ ಹುಡುಗ. ರಾಹುಲ್ ತನ್ನ ಜೀವನದಲ್ಲಿ ಒಂದೇ ಒಂದು ಗುರಿ ಹೊಂದಿದ್ದನು, ಅವಳ ಹೆಸರು ಪ್ರೀತಿ. ಕಾಲೇಜಿನ ಮೊದಲ ದಿನವೇ ಅವಳ ನಗು ಅವನ ಹೃದಯವನ್ನು ಕದ್ದುಕೊಂಡಿತ್ತು. ಅವಳು ತರಗತಿಯ ಮುಂದೆ ನಿಂತು ಪ್ರೆಸೆಂಟೇಷನ್ ಮಾಡುತ್ತಿದ್ದಾಗ ಅವಳ ಕಣ್ಣುಗಳಲ್ಲಿ ಮಿಂಚುವ ಆತ್ಮವಿಶ್ವಾಸ ಅವನನ್ನು ಆಕರ್ಷಿಸಿತು. ಅಂದಿನಿಂದ ಅವನ ದಿನಗಳು ಅವಳ ಸುತ್ತಲೇ ಸುತ್ತುತ್ತಿದ್ದವು. ರಾಹುಲ್ ಸಾಮಾನ್ಯ ಹುಡುಗ. ಕುಟುಂಬದ ಆರ್ಥಿಕ ಸ್ಥಿತಿ ಚೆನ್ನಾಗಿರಲಿಲ್ಲ, ಆದರೂ ಅವನು ಪ್ರೀತಿಯನ್ನು ಪ್ರೀತಿಸುವುದನ್ನು ನಿಲ್ಲಿಸಲಿಲ್ಲ. ಪ್ರತಿದಿನ ಬೆಳಗ್ಗೆ ಅವಳಿಗೆ ಕಾಫಿ ತಂದುಕೊಡುತ್ತಿದ್ದ, ಅವಳ ಪುಸ್ತಕಗಳನ್ನು ಹೊತ್ತುಕೊಂಡು ಹೋಗುತ್ತಿದ್ದ. ನೀನು ಯಾಕೆ ಇಷ್ಟು ತೊಂದರೆ ತಗೊಳ್ತೀಯಾ ಎಂದು ಅವಳು ನಗುತ್ತಾ ಕೇಳುತ್ತಿದ್ದಳು. ನಿನ್ನ ನಗು ನೋಡೋದಕ್ಕಾಗಿಯೇ ಎಂದು ಅವನು ಮೆಲ್ಲಗೆ ಹೇಳುತ್ತಿದ್ದ. ಒಂದು ದಿನ ಪ್ರೀತಿ ಅವನಿಗೆ ಹೇಳಿದ್ದಳು, ರಾಹುಲ್, ನನ್ನ ಅಪ್ಪ ಅಮೆರಿಕಾಗೆ ಶಿಫ್ಟ್ ಆಗ್ತಿದ್ದಾರೆ. ನಾನು ಅಲ್ಲೇ ಹೋಗಿ ಉನ್ನತ ಶಿಕ್ಷಣ ಮುಂದುವರಿಸಬೇಕು. ಆ ಮಾತು ಅವನ ಹೃದಯವನ್ನು ಚುಚ್ಚಿತು. ಆದರೂ ಅವನು ನಗುತ್ತಾ ಹೇಳಿದ್ದ, ಹೋಗು, ನಿನ್ನ ಕನಸುಗಳನ್ನು ತುಂಬಿಕೋ, ನಾನು ಇಲ್ಲೇ ಕಾಯುತ್ತೇನೆ. ಪ್ರೀತಿ ಹೊರಟು ಹೋದಳು. ಮೊದಲು ದಿನಗಳು ಸಂದೇಶಗಳಲ್ಲಿ ತುಂಬಿದ್ದವು. ನಂತರ ಕರೆಗಳು ಕಡಿಮೆಯಾದವು. ರಾಹುಲ್ ಪದವಿ ಮುಗಿಸಿ ಉದ್ಯೋಗಕ್ಕೆ ಸೇರಿದ. ಕಂಪನಿಯಲ್ಲಿ ದುಡಿದು ರಾತ್ರಿ ತಡವಾಗಿ ಮನೆಗೆ ಬರುತ್ತಿದ್ದ. ಆದರೆ ಪ್ರತಿ ಶನಿವಾರ ಸಂಜೆ ಅವಳಿಗೆ ಮೆಸೇಜ್ ಮಾಡುತ್ತಿದ್ದ, ಇಂದು ನೀನು ಇಷ್ಟು ನಗುತ್ತಿದ್ದೀಯಾ? ನಾನು ಇನ್ನೂ ಕಾಯುತ್ತಿದ್ದೇನೆ. ವರ್ಷಗಳು ಉರುಳಿದವು. ಪ್ರೀತಿ ಅಮೆರಿಕಾದಲ್ಲಿ ಉತ್ತಮ ಉದ್ಯೋಗ ಸಿಕ್ಕಿದ್ದಳು. ಅವಳ ಜೀವನ ಜೋರಾಗಿ ಸಾಗುತ್ತಿತ್ತು. ಒಮ್ಮೆ ಅವಳು ಭಾರತಕ್ಕೆ ಬಂದಾಗ ಅವನನ್ನು ಭೇಟಿ ಮಾಡಿದ್ದಳು. ನೀನು ಇನ್ನೂ ಒಂಟಿಯಾಗಿಯೇ ಇದ್ದೀಯಾ ಎಂದು ಕೇಳಿದ್ದಳು. ರಾಹುಲ್ ನಗುತ್ತಾ, ನಿನಗಾಗಿ ಕಾದಿದ್ದೇನೆ ಎಂದ. ಅವಳ ಕಣ್ಣುಗಳು ತುಂಬಿ ಬಂದವು. ನಾನು ನಿನ್ನನ್ನು ಮರೆತು ಬಿಟ್ಟಿದ್ದೇನೆ ಎಂದು ಭಾವಿಸಿದ್ದೆ, ಅವಳು ಹೇಳಿದ್ದಳು. ಆದರೆ ರಾಹುಲ್ ಅವಳ ಕೈ ಹಿಡಿದು, ಪ್ರೀತಿ ಎಂದರೆ ಕಾಯುವುದು. ನಿನ್ನ ಖುಷಿಗಾಗಿ ನಾನು ಸಂತೋಷವಾಗಿದ್ದೇನೆ. ಆದರೆ ನೀನು ಬಂದರೆ ನನ್ನ ಜೀವನ ಪೂರ್ಣವಾಗುತ್ತದೆ. ಆ ದಿನ ಪ್ರೀತಿ ಅವನನ್ನು ತನ್ನದಾಗಿಸಿಕೊಂಡಳು. ದೂರದಲ್ಲಿದ್ದರೂ ಅವನ ಪ್ರೀತಿ ಅವಳನ್ನು ಕರೆದುಕೊಂಡಿತ್ತು. ಇಂದು ಅವರು ಒಟ್ಟಿಗೆ ಜೀವನ ಸಾಗಿಸುತ್ತಿದ್ದಾರೆ. ರಾಹುಲ್ ಇನ್ನೂ ಅವಳಿಗಾಗಿ ಕಾಯುತ್ತಾನೆ, ಪ್ರತಿದಿನ, ಪ್ರತಿಕ್ಷಣ. ಪ್ರೀತಿ ಒಂದು ದಿನ ಕೇಳಿದ್ದಳು, ಇಷ್ಟು ವರ್ಷ ಕಾಯುವುದು ಕಷ್ಟವಾಗಲಿಲ್ಲವೇ? ರಾಹುಲ್ ಅವಳ ಕಣ್ಣುಗಳಲ್ಲಿ ನೋಡುತ್ತಾ ಹೇಳಿದ್ದ, ಕಷ್ಟವಾಗದ ಪ್ರೀತಿಯೇ ಅಲ್ಲ.